ಗಂಡು ಮಕ್ಕಳ ರೇಂಜ್ಗೆ ಓಡಿಸ್ತಾಳೆ ಟ್ರ್ಯಾಕ್ಟರ್ ಓಡಿಸೋದನ್ನ ನೋಡಿ ಪೊಲೀಸರೇ ಆಗಿದ್ರು ಗಾಬರಿ. ಗಂಡು ಮಕ್ಕಳನ್ನು ಮೀರಿಸೋ ಈ ಹೆಣ್ಣು ಯಾರು? ಇದೇ ಈ ಹೊತ್ತಿನ ವಿಶೇಷ ಭಲೆ ಹೆಣ್ಣು. ನಾನು ಸೌಮ್ಯ ಮಳಲಿ. ಆಕೆ 18ರ ಪೋರಿ. ಆದ್ರೆ ಆ ಇಡೀ ಊರಿಗೆ ಆಕೆ ಮಾದರಿ ಹುಡುಗಿ. ಗಂಡು ಮಕ್ಕಳು ಮಾಡೋಕೆ ಹೆದರೋ ಕೆಲಸಗಳನ್ನ ಆಕೆ ಧೈರ್ಯವಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತಾಳೆ. ಇಡೀ ಊರಿನ ಜನರು ಆಕೆಯ ಕೆಲಸವನ್ನ ಕಂಡು ಬೆಚ್ಚಿ ಬೀಳ್ತಾರೆ. ಹಾಗಾದ್ರೆ ಯಾರಾಕೆ? ಆಕೆ ಮಾಡೋ ಕೆಲಸವಾದ್ರೂ ಏನು? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ಸ್ಟೋರಿ. ಆಕೆ ಹೆಣ್ಣು ಮಗಳು, ಆದ್ರೆ ಮನೆಗೆ ಗಂಡು ಮಗನಿದ್ದಂತೆ. ಕಿತ್ತು ತಿನ್ನೋ ಬಡತನದಲ್ಲಿ ಹುಟ್ಟಿದ್ರೂ ಆಕೆ ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ಜೀವನ ನಡೆಸ್ತಿದ್ದಾಳೆ. ಗುಡಿಸಲಿನಲ್ಲಿ ರೊಟ್ಟಿ ಬಡಿಯೋ ಈಕೆ ಟ್ರ್ಯಾಕ್ಟರ್ ಹತ್ತಿ ಕೂತ್ರೆ ಇಡೀ ಊರಿನ ಗಂಡಹೈಕ್ಳು ಕೂಡ ನಾಚ್ಕೊಳ್ತಾರೆ. ಟ್ರ್ಯಾಕ್ಟರ್ ಅನ್ನ ತನ್ನಿಷ್ಟಕ್ಕೆ ಬಂದಂತೆ ಗಿರಿಗಿಟ್ಲೆಯಾಡಿಸಿ ರಂಟೆ ಗುಂಟೆಗಳನ್ನ ಹೊಡೆಯೋ ಈಕೆ ಹೆಸರು ಪೂಜಾರಿ ಪೂಜಾ. ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿಯಿಂದ 3 ಕಿಲೋಮೀಟರ್ ದೂರ ಹೋದ್ರೆ ಕಾಳೇನಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮ ಸಿಗುತ್ತೆ. ಅಲ್ಲಿಂದ ಮಾರುದ್ದ ದೂರದಲ್ಲಿ ಕೆರೆಯ ಕೆಳಭಾಗದಲ್ಲಿ ಪುಟ್ಟದೊಂದು ಗುಡಿಸಲು ಕಾಣುತ್ತೆ. ಆ ಗುಡಿಸಲಿನಲ್ಲಿ ವಾಸಿಸೋ ಪೂಜಾರಿ ಶಂಕರಪ್ಪ ಕುಟುಂಬಕ್ಕೆ 18ರ ಕುವರಿ ಮಗಳು ಪೂಜಾಳೆ ಆಸರೆ. ಕುರುಬ ಸಮುದಾಯದ ಪೂಜಾರಿ ಶಂಕರಪ್ಪ ಪತ್ನಿ ಸತ್ಯಮ್ಮ ಪೂರ್ವಿಕರು ಇಲ್ಲಿಗೆ ಬಂದು ಜೀವನ ನಡೆಸುತ್ತಿದ್ದಾರೆ. ಹಿರಿಯರು ಆಸ್ತಿ ಭಾಗ ಮಾಡೋ ಸಂದರ್ಭದಲ್ಲಿ ಶಂಕರಪ್ಪ ಅವರಿಗೆ ಒಂದಷ್ಟು ಭೂಮಿ ಬರುತ್ತೆ. ತಮಗೆ ಬಂದ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಕೂಲಿ ಕಾರ್ಮಿಕರು ಸಿಗದೆ ಬೆಳೆಯನ್ನ ಉಳಿಸಿಕೊಂಡು ಹೋಗೋದೇ ಕಷ್ಟವಾಗುತ್ತೆ. ಆಗ ಶಾಲೆಯಲ್ಲಿ ಓದುತ್ತಿದ್ದ ಬಾಲಕಿ ಪೂಜಾ ತನ್ನ ತಂದೆ ಶಂಕರಪ್ಪನ ಕಷ್ಟಕ್ಕೆ ಹೆಗಲು ಕೊಡ್ತಾಳೆ. ಶಂಕರಪ್ಪನಿಂದ ಟ್ರ್ಯಾಕ್ಟರ್ ಕಲಿತು ತಾನೇ ಗಂಡಸಿನಂತೆ ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಆರಂಭಿಸ್ತಾಳೆ. ಹೊಲದಲ್ಲಿ ರಂಟೆ ಹೊಡೆಯೋದಿರ್ಲಿ, ಕುಂಟೆ ಹೊಡೆಯೋದಿರ್ಲಿ, ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದಿರ್ಲಿ, ಈ ಎಲ್ಲಾ ಕೆಲಸವನ್ನ ಪೂಜಾ ತಾನೊಬ್ಬಳೇ ಮಾಡಿ ಮುಗಿಸೋ ಮೂಲಕ ಪೂಜಾರಿ ಪೂಜಾ ಮನೆಗೆ ಮಗನಾಗಿದ್ದಾಳೆ. ಎಲ್ಲಾರು ಹೆಮ್ಮೆ ಪಡ್ತಾರೆ. ರೋಡ್ ಮೇಲೆ ಹೊಡಿಬೇಕ್ರೆ ನೋಡಿ ನಗ್ತಾರೆ. ನೋಡಪ್ಪ ಅಲ್ಲಿ ಹೆಣ್ಮಗಳು ಹೆಂಗ್ ಹೊಡಿತಾರೆ ಟ್ರ್ಯಾಕ್ಟರ್, ನೋಡ್ಸ್ ಕಲೀರಿ ನೀವು ಸ್ವಲ್ಪ ಏನ್ ಅನ್ಸತ್ತಲ್ಲ ನಾಜಿ ಹೊರತ್ತಾರ ಅಂತ ಕೇಳಿ ನೋಡಿ ನಗ್ತಾರ. ನಾನು ನನಗೂ ನಗಿ ಬಂದ್ರೆ ಏನ್ ಅನ್ನಲ್ಲ, ಸುಮ್ಮನೆ. ತಂದೆ ಪೂಜಾರಿ ಶಂಕರಪ್ಪ ಅವರಿಗೆ ಪೂಜಾಳಲ್ಲದೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಅವರು ಪೂಜಾಳಂತೆ ಪರಿಶ್ರಮದಿಂದ ಕೆಲಸ ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸೋಕು ಕೂಡ ಅಷ್ಟಾಗಿ ಬರೋದಿಲ್ಲ. ಪೂಜಾಳ ಒಬ್ಬ ಸಹೋದರ ಕೆಲವು ವರ್ಷಗಳ ಕಾಲ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ. ಇಂತಹ ಪರಿಸ್ಥಿತಿಯಲ್ಲಿ ಮನೆಗೆ ಬೆಂಗಾವಲಾಗಿ ಶಂಕರಪ್ಪ ಅವರಿಗೆ ಇಬ್ಬರಲ್ಲ 3 ಗಂಡು ಮಕ್ಕಳು ಅನ್ನೋ ಹಾಗೆ ಪೂಜಾ ನಡೆದುಕೊಂಡಿದ್ದಾಳೆ. ಇಬ್ಬರಿಗಿಂತಲೂ ಪೂಜಾಳೆ ನಿಜವಾದ ಗಂಡು ಮಗಳು ಅನ್ನುವಂತೆ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾಳೆ. ಕಾಯಕವೇ ಕೈಲಾಸ ಅನ್ನೋದನ್ನ ಚೆನ್ನಾಗಿ ಮನಗಂಡಿದ್ದಾಳೆ. ಹಾಗಂತ ಪೂಜಾ ಕೇವಲ ಟ್ರ್ಯಾಕ್ಟರ್ ಮಾತ್ರ ಓಡಿಸೋದಿಲ್ಲ, ಬದಲಾಗಿ ಮನೆಯ ಕುರಿ ಕಾಯೋದು, ಹೊಲಕ್ಕೆ ನೀರು ಹಾಯಿಸೋದು, ಬಿತ್ತೋದು ಎಲ್ಲವನ್ನೂ ಮಾಡ್ತಾಳೆ. ಮನೆಯಲ್ಲಿರೋ ಗಂಡು ಮಕ್ಕಳಿಗಿಂತ ನನ್ನ ಮಗಳೇ ಹೆಚ್ಚು ಅಂತ ತಂದೆ ಪೂಜಾರಿ ಶಂಕರಪ್ಪ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾವು ಜಮೀನು ಮಾಡ್ತಾ ಒಂದು ಟ್ರ್ಯಾಕ್ಟರ್ ತಗೊಂಡಿದ್ವಿ. ಟ್ರ್ಯಾಕ್ಟರ್ ನಡ್ಸಕ್ ಜನ ಎಡವಟ ಅದಕ್ಕೆ ನಮ್ಮ ಮಗಳಿಗೆ ಕಲಿಸಿದ್ರಿ. ನಮ್ಮ ಮಗಳೆಲ್ಲ ವ್ಯವಸಾಯ ಮಾಡ್ಕೊಂಡು ಹೋಗ್ತಾಳ್ರಿ. ರಾಂಟಿ ಕುಂಟಿ ಬಿತ್ತೋದಿದ್ರೆ ಏನಿದ್ರೆ ಎಲ್ಲ ಮಾಡ್ತಾಳ್ರಿ. ಹೊಲ ಮನ್ಯಾಗ ಮಾಡ್ತಾಳ. ಕುರಿ ಅದಾವ್ರಿ, ಕುರಿ ಬಂದ್ರೆ ಕುರಿ ಕಾಯ್ತಾಳ್ರಿ. ಗಂಡು ಮಕ್ಕಳು ಮೀರಿ ಕೆಲಸ ಹೆಣ್ಮಕ್ಳು ಮಾಡ್ತಿರ್ತಾಳ್ರಿ. ಇದ್ರೂ ಹೆಣ್ಮಕ್ಳು ಇವತ್ತಿನ ಕಾಲದಲ್ಲಿ ಬಲಾರಿ ಹೆಣ್ಮಕ್ಳು ಹೆಸರು ಇರ್ತಾರೆ. ಅವ್ರೇನ್ ಮಾಡ್ತಾರ ಅಂತಾರಲ್ರಿ. ಆದ್ರೆ ಗಂಡು ಮಕ್ಕಳನ್ನ ಮೀರಿಸಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ನಮ್ಮ ಮಗಳಿಗೆ ಹೆಸರು ಅಷ್ಟ ಮಾಡ್ರಿ, ಗಂಡು ಮಕ್ಕಳನ್ನ ಬಲವಾಗಿ ಕೆಲಸ ಮಾಡ್ತಿರ್ತಾಳ್ರಿ. ಶಾಲಾ ದಿನಗಳಲ್ಲಿ ಚಿತ್ರ ಬಿಡಿಸಲು ಸಾಕಷ್ಟು ಉತ್ಸುಕತೆ ತೋರಿಸ್ತಾ ಇದ್ದ ಪೂಜಾ ಈಗಲೂ ಬಿಡುವಾಗಿದ್ದಾಗ್ಲೆಲ್ಲ ಚಿತ್ರ ಬಿಡಿಸ್ತಾಳೆ. ಪೆನ್ಸಿಲ್ ಹಾಗೂ ಪೆನ್ ಬಳಸಿಯೇ ಅದ್ಭುತ ಚಿತ್ರಗಳನ್ನ ಬಿಡಿಸ್ತಾಳೆ.
ಮನೆಗೆ ಮಗನಾದಂತೆ ಹೆಣ್ಣು ಮಗಳಾಗಿ ಅಡುಗೆ ಮನೆಯಲ್ಲಿ ರೊಟ್ಟಿಯನ್ನೂ ಬಡಿತಾಳೆ, ಅಡುಗೆಯನ್ನೂ ಮಾಡ್ತಾಳೆ. ಯಾವಾಗ್ಲೂ ಹೊಲದ ಮಧ್ಯೆ ಗುಡಿಸಲಿನಲ್ಲಿ ಕಾಲ ಕಳೆಯೋ ಪೂಜಾ ಕುಲಕಸುಬು, ಕುರಿ ಕಾಯೋದನ್ನು ಕೂಡ ಮುಂದುವರೆಸಿದ್ದಾಳೆ. ಮನೆಯಲ್ಲಿ ಕೇವಲ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಎಲ್ಲವನ್ನೂ ಕಲಿಬೇಕು ಅನ್ನೋದನ್ನ ನನ್ನ ಮಗಳು ಮಾಡಿ ತೋರಿಸಿದ್ದಾಳೆ ಅಂತಾರೆ ತಾಯಿ ಸತ್ಯಮ್ಮ. ಟ್ಯಾಕ್ಟರ್ ಅಂದ್ರೆ ಮನ್ಯಾಗ ಈಗ ಹೆಣ್ಮಕ್ಳ ನಮ್ಮ ಯಜಮಾನ್ರಿ ಒಂದು ಆಸೆ ರೀ, ಬರೀ ಗಂಡ್ಮಕ್ಳು ಮಾಡಬಾರ್ದು, ನಾವ್ ಎಲ್ಲರೂ ಹೋದ್ರೆ ಹೆಣ್ಮಕ್ಳಿಗೆ ಇದ್ದೇ ಇರ್ಬೇಕು. ನಮಗೂ ಕೂಡ ನೀವು ಕಲಿ ಅಂದ್ರೆ ನಮ್ಮ ಕಡೆ ಆಗೋದಿಲ್ಲ ಟ್ಯಾಕ್ಟರ್ ಹೊಡೆಯೋದು. ಹಂಗ ಸುಮ್ಮನೆ ಅಷ್ಟೇ ರೀ, ಇಲ್ಲಿಂದ ಅಲ್ಲಿ ಮಟ್ಟ ನಾನು ಓಡಿಸಂಗಿಲ್ಲ ನಂಗಿಲ್ರಿ, ನಾನು ಓಡಿಸ್ತೀನಿ ರೀ ಟ್ಯಾಕ್ಟ್ರಿ. ಸುಮ್ಮನೆ ಹೊಲ್ದಾಗ ಅಷ್ಟೇ ರೀ, ಇನ್ನೂ ರೋಡಿಗೆ ಓದಿಲ್ರಿ, ಆತ ಇಲ್ಲೇ ಓಡಾಡಿಸ್ತೀನಿ ರೀ. ಅದಕ್ಕೆ ಯಜಮಾನಿಗೇನ್ರಿ ಬೈಕ್ ಕಲಿಬೇಕು, ಟ್ಯಾಕ್ಟ್ರಿ ಕಲಿಬೇಕು, ನಾವು ಇಲ್ದಿರ್ಕು ಸ್ವಂತ ಹೋಗಿ ನೀವು ಹಡಗಲಿ ಹೋಗಿ ಸಂತಿ ಮಾಡ್ಕೊಂಡು ನೀವು ಬರ್ಬೇಕು ಅನ್ನೋದು ಅದೊಂದು ಆಸೆ ರೀ. ಅದು ನಾ ಎತ್ತಾಗ್ರಿ ಹೋದ್ರೆ ಒಂದು ಫಂಕ್ಷನ್ ನನಗೆ ಏನಾರ ಆದ್ರೂ ಕೂಡ ನನ್ನ ನೆನಸಲ್ದಂಗ ನೀವು ಮಾಡ್ಕೊಂಡು ಹೋಗ್ಬೇಕು. ಅಷ್ಟ್ರ ಸಂಬಂಧ ನೀವು ಎಲ್ಲಾರು ಕೈಲ್ರಿ, ಎಲ್ಲಾರು ಮಾಡ್ರಿ, ಇನ್ನಾದ್ರೂ ಅದರಿ ಅದಾಗ. ಮೊದಲೆಲ್ಲ ಪೂಜಾ ಟ್ರ್ಯಾಕ್ಟರ್ ತೆಗೆದುಕೊಂಡು ಊರ ಕಡೆ ಬಂದ್ರೆ ಹುಡುಗರು ನಗ್ತಾ ಇದ್ರಂತೆ. ಆನಂತರ ಈಕೆಯ ಪರ್ಫೆಕ್ಟ್ ಡ್ರೈವಿಂಗ್ ನೋಡಿ ಹುಡುಗರು ಕೂಡ ಗಾಬರಿ ಬಿದ್ದು ಹೋದ್ರಂತೆ. ಒಂದ್ಸಾರಿ ಕಬ್ಬಿನ ಲೋಡ್ ಹಾಕಿಕೊಂಡು ದಾವಣಗೆರೆಗೆ ಹೋದಾಗ ಪೊಲೀಸರೇ ಈಕೆಯನ್ನ ಕಂಡು ಹೌಹಾರಿದ್ರಂತೆ. ಸುತ್ತಮುತ್ತಲ ಹಳ್ಳಿಗೆಲ್ಲ ಈಕೆಯ ಟ್ರ್ಯಾಕ್ಟರ್ ರೈಡಿಂಗ್ ಸಿಕ್ಕಾಪಟ್ಟೆ ಫೇಮಸ್ಸು ಅಂತಾರೆ ಗ್ರಾಮಸ್ಥ ನಾಗರಾಜ್. ನಾವು ಇದೇ ಊರಿನವ್ರು, ಕಾಳಿನಹಳ್ಳಿ ಗ್ರಾಮದವರು, ಅವರಿದ ಕರಾಳಹಳ್ಳಿ ಗ್ರಾಮದವ್ರೆ. ಅವು ಇವತ್ತು ನಮ್ಮೂರಿಗೆ ಒಂದು ಹೆಮ್ಮೆ ತರಬೇಕಂತ ವಿಷಯ ಅದು. ಇವತ್ತಿನ ದಿನದಲ್ಲಿ ಗಂಡು ಮಕ್ಕಳ ಸತಿಗೆ ರೈತಾಪಿ ಕೆಲಸ ಮಾಡಕ್ಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಆ ಹೆಣ್ಮಗಳು ಇವತ್ತು ರೈತಾಪಿ ಕೆಲಸ, ಎಲ್ಲ ರೈತಾಪಿ ಕೆಲಸನೂ ಮಾಡ್ತಾಳೆ. ಮಿಷನರಿ ಟ್ಯಾಕ್ಟ್ರಿ ಓಡಿಸೋದ್ರಿಂದ ಹಿಡಿದು ವ್ಯವಸಾಯ ಮತ್ತೆ ಈ ರಂಗೋಲಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತೊಂದು ಮುಂದಿದ್ದಾಳೆ ಹೆಣ್ಮಗಳು. ಆ ಹೆಣ್ಮಗಳು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವೆಲ್ಲ ಹೆಮ್ಮೆ ಪಡ್ತೇವೆ, ಊರಿನ ಗ್ರಾಮಸ್ಥರೆಲ್ಲರೂ ಹೆಮ್ಮೆ ಪಡ್ತೇವೆ. ಕಾಂಕ್ರೀಟ್ ಗೋಡೆಗಳೇ ಅಲ್ಲದ, ಹೇಳಿಕೊಳ್ಳಲು ಒಂದೊಳ್ಳೆ ಗುಡಿಸಲು ಅಲ್ಲದ ಹಲವು ಗರಿಗಳ ಶೆಡ್ಡೊಂದರಲ್ಲಿ ಹಲವು ವರ್ಷಗಳಿಂದಲೂ ವಿದ್ಯುತ್ ಇಲ್ಲದೆ ಶಂಕರಪ್ಪ ಕುಟುಂಬ ಜೀವಿಸ್ತಾ ಇದೆ. ಸುತ್ತಮುತ್ತಲೂ ಮನೆಗಳೇ ಇಲ್ಲದೆ ಹೊಲದ ಮಧ್ಯೆ ಹೆಣ್ಣು ಮಗಳು ಪೂಜಾಳನ್ನ ಗಂಡು ಮಗಳಂತೆ ಬೆಳೆಸ್ತಾ ಇರೋ ಶಂಕರಪ್ಪ ಕುಟುಂಬಕ್ಕೆ ಈಕೆಯೇ ಬಾಹುಬಲಿ ಇದ್ದಂತೆ. 18ರ ಈ ಕೋರೆ ಮಾಡ್ತಾಳೆ ಟ್ರ್ಯಾಕ್ಟರ್ ಸವಾರಿ. ಗುಡಿಸಲಿನಲ್ಲಿ ರೊಟ್ಟೆ ಒಡ್ಲಿಕ್ಕೂ ಸೈ, ಹೊಲದಲ್ಲಿ ರಂಟೆ ಕುಂಟೆ ಮಾಡ್ಲಿಕ್ಕೂ ಸೈ. ಈಕೆ ಟ್ರ್ಯಾಕ್ಟರ್ ಹಿಡಿದ್ರೆ ಎಂತ ಗಂಡು ಮಕ್ಕಳು ಕೂಡ ನಾಚ್ತಾರೆ, ಆ ರೀತಿ ಟ್ರ್ಯಾಕ್ಟರ್ ಸವಾರಿ ಮಾಡ್ತಾಳೆ. ಇಷ್ಟು ಮಾತ್ರ ಅಲ್ಲ, ಚಿತ್ರ ಬಿಡಿಸ್ಲಿಕ್ಕೂ ಸೈ, ಮನೆ ನಡೆಸ್ಲಿಕ್ಕೂ ಸೈ. ಈ ಮನೆಗೆ ಈಕೆ ಮಗಳಲ್ಲ, ಗಂಡು ಮಗ. ಇಂತಹ ಯುವತಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಹೌದು, ಹೆಣ್ಣು ಮಗಳಾಗಿ ಹುಟ್ಟಿದ್ರೂ ಪೂಜಾ ತನ್ನ ಕುಟುಂಬದ ಕಷ್ಟಗಳನ್ನ ಪರಿಹರಿಸಲಿಕ್ಕಾಗಿ ತಾನೇ ಗಂಡು ಮಕ್ಕಳಂತೆ ಟ್ರ್ಯಾಕ್ಟರ್ ಓಡಿಸೋ ಮೂಲಕ ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡೋ ಮೂಲಕ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದಾಳೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.